निवारयति योजयते हिताय गुह्यानि गुहति गुणान् प्रकटीकरोति आपद्रतन्तु दजहाति ददाति काले सन्मित्रलक्षणमिदं प्रवदन्ति सन्तः. ಶ್ರೀ ಗುರುಭ್ಯೋ ನಮಃ. ನಮ್ಮ ಜೀವನದಲ್ಲಿ ಆಗುವಂತಹ ಕಷ್ಟ ಸುಖ ಎಲ್ಲವನ್ನು ಮುಕ್ತವಾಗಿ ಹಂಚಿಕೊಳ್ಳಬಹುದಾದಂತಹ ಸಂಬಂಧ ಅಂತ ಹೇಳಿದ್ರೆ ಅದು ಗೆಳೆತನ. ಒಂದೊಂದು ವಿಷಯವನ್ನ ಸಂಬಂಧಿಕರ ಹತ್ತಿರ ಹೇಳಿಕೊಳ್ಳಲಾಗದೇ ಇದ್ದರೂ ಅತ್ಯಮೂಲ್ಯವಾದಂತಹ ಸಂಬಂಧವನ್ನ ಹೊಂದಿದಂತಹ ಗೆಳೆತನ ಎಂಬಂತಹ 4 ಅಕ್ಷರಗಳಿಂದ ಕೂಡಿದಂತಹ ಸಂಬಂಧದಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಬಹುದು. ಆ ರೀತಿಯಾದಂತಹ ಶಕ್ತಿ ಸಂಬಂಧಕ್ಕಿದೆ ಹಾಗೂ ಗೆಳೆತನಕ್ಕಿದೆ. ಭೂಮಿ ಎಂಬ 2 ಅಕ್ಷರದಲ್ಲಿ ಹುಟ್ಟಿ ಜೀವ ಎಂಬ 2 ಅಕ್ಷರವನ್ನ ಪಡೆದು ವಿದ್ಯೆ ಎಂಬ 2 ಅಕ್ಷರವನ್ನ ಕಲಿತು ಸಾವು ಎಂಬ 2 ಅಕ್ಷರ ಬರುವವರೆಗೂ ಸ್ನೇಹ ಎಂಬ 2 ಅಕ್ಷರ ನಮ್ಮನ್ನ ಕಾಪಾಡುತ್ತೆ. ಸ್ನೇಹಕ್ಕೆ ಎಷ್ಟೇ ಬೆಲೆಯನ್ನ ಕೊಟ್ಟರೂ ಕೂಡ ಅದು ಮುಗಿಯಲಾರದಂತಹ ಒಂದು ನಂಟು ಅಂತಲೇ ಹೇಳಬಹುದು. ಹಾಗಾದರೆ ಮಿತ್ರರು ಯಾವ ರೀತಿಯಾಗಿರಬೇಕು, ಗೆಳೆತನ ಅನ್ನೋದು ಯಾವ ರೀತಿಯಾಗಿರಬೇಕು ಅಂತ ಹೇಳಿದ್ರೆ, ಕಷ್ಟದಲ್ಲೂ ಸುಖದಲ್ಲೂ ಯಾರು ನಮ್ಮೊಂದಿಗಿರ್ತಾರೋ ಅವರೇ ನಿಜವಾದ ಮಿತ್ರರು ಅಂತ ಅನ್ನಿಸ್ಕೊತಾರೆ. ಕೆಲವೊಬ್ಬರು ಇರ್ತಾರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಕೇವಲ ಸುಖ ಕಾಲದಲ್ಲಿ ಬಂದು ದುಃಖ ಕಾಲದಲ್ಲಿ ನಮ್ಮನ್ನ ಬಿಟ್ಟು ಹೋಗೋರು. ಅವರು ನಿಜವಾದಂತಹ ಮಿತ್ರರಲ್ಲ. ಅದಕ್ಕೋಸ್ಕರ ಮಿತ್ರರ ಪರೀಕ್ಷೆಯನ್ನ ಮಾಡಿ, ಸ್ನೇಹದ ಪರೀಕ್ಷೆಯನ್ನ ಮಾಡಿ ನಾವು ನಮ್ಮ ಸ್ನೇಹಿತರನ್ನ ಆರಿಸಿಕೊಳ್ಳಬೇಕು. ಇದಕ್ಕೆ ಒಂದು ಶ್ಲೋಕ ಇದೆ. ವ್ಯಸನೆ ಮಿತ್ರ ಪರೀಕ್ಷಾ ಶೂರ ಪರೀಕ್ಷಾ ರಣಾಂಗಣೆ ಭವತಿ ವಿನಯೇ ಭೃತ್ಯ ಪರೀಕ್ಷಾ ದಾನ ಪರೀಕ್ಷಾ ಚದುರ್ಭಿಕ್ಷೆ ಎಂದು. ವ್ಯಸನದಲ್ಲಿ ಮಿತ್ರರ ಪರೀಕ್ಷೆಯನ್ನ ಮಾಡಬೇಕು. ಹಾಗೆ ಶೂರನ ಪರೀಕ್ಷೆಯನ್ನ ರಣಾಂಗಣದಲ್ಲಿ ಮಾಡಬೇಕು. ಮಂತ್ರಿಯ ಪರೀಕ್ಷೆಯನ್ನ ಅಥವಾ ಸೇವಕನ ಪರೀಕ್ಷೆಯನ್ನ ವಿನಯದಲ್ಲಿ ಮಾಡಿದ್ರೆ ದುರ್ಭಿಕ್ಷನ ಪರೀಕ್ಷೆಯನ್ನ ದಾನದಲ್ಲಿ ಮಾಡಬೇಕು ಅಂತ ಸುಭಾಷಿತಕಾರರು ಹೇಳ್ತಾರೆ. ವ್ಯಸನೆ ಮಿತ್ರ ಪರೀಕ್ಷಾ. ವ್ಯಸನ ಅಂತ ಹೇಳಿದ್ರೆ ಕಷ್ಟಕಾಲ. ಕಷ್ಟಕಾಲದಲ್ಲಿ ಮಿತ್ರನ ಪರೀಕ್ಷೆಯನ್ನ ಮಾಡಬೇಕು. ಹೇಗೆ ಅಂತ ಕೇಳಿದ್ರೆ, ಯಾವಾಗ ನಮಗೆ ಕಷ್ಟವು ಬರುತ್ತದೆಯೋ ಆಗ ಯಾರು ಸಹಾಯ ಮಾಡ್ತಾರಲ್ವ ಅವರೇ ಸ್ನೇಹಿತರು ಅಂತ ಅಂತಾರೆ. ಅದಕ್ಕೋಸ್ಕರ ಸ್ನೇಹಿತನ ಪರೀಕ್ಷೆ ಮಾಡಲು ಒಳ್ಳೆಯ ಸುಸಂದರ್ಭ ಯಾವುದು ಅಂತ ಹೇಳಿದ್ರೆ, ನಮಗೆ ಒದಗಿ ಬಂದಂತಹ ಕಷ್ಟ ಕಾಲಗಳೇ ಸ್ನೇಹಿತನ ಪರೀಕ್ಷೆ ಮಾಡಲು ಉತ್ತಮ ಸಮಯ ಅಂತ ಹೇಳಬಹುದು. ಒಂದೂರಿನಲ್ಲಿ ಇಬ್ಬರು ಸ್ನೇಹಿತರು, ರಮೇಶ ಗಿರೀಶ ಎಂದು ಇಬ್ಬರು ಸ್ನೇಹಿತರಿರ್ತಾರೆ. ಆ ಇಬ್ಬರು ಸ್ನೇಹಿತರು ಯಾವ ರೀತಿಯಾಗಿರ್ತಾರೆ ಅಂತ ಹೇಳಿದ್ರೆ, ತಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ಕಾಲಗಳು ಬಂದರೂ ಕೂಡ
ಒಬ್ಬರನ್ನೊಬ್ಬರು ತ್ಯಾಗ ಮಾಡ್ತಾ ಇರಲಿಲ್ಲ, ಒಬ್ಬರನ್ನೊಬ್ಬರು ಬಿಡ್ಕೊಡ್ತಾ ಇರಲಿಲ್ಲ. ಅಂತಹ ಸ್ನೇಹ ಅವರಿಬ್ಬರದಾಗಿತ್ತು. ಇನ್ನೂ ಹೆಚ್ಚಾಗಿ ಹೇಳಬೇಕಂತ ಹೇಳಿದ್ರೆ, ರಮೇಶ ಬೇರೆ ಊರಿಗೆ ಹೋದರೆ ಗಿರೀಶ ಆತನ ಕುಟುಂಬವನ್ನು ಹಾಗೆ ತನ್ನ ಕುಟುಂಬವನ್ನು ನೋಡ್ಕೊಳ್ತಾ ಇರ್ತಾನೆ. ಆ ರೀತಿಯಾದಂತಹ ನಂಟತನ ಅವರಿಬ್ಬರಲ್ಲಿತ್ತು. ಹೀಗಿರ್ಬೇಕಾದ್ರೆ ಒಂದು ದಿನ ರಮೇಶನಿಗೆ ಎಲ್ಲವೂ ನಾಶ ಆಗುತ್ತೆ. ಅವನಲ್ಲಿದ್ದಂತಹ ಕೆಲಸ ನಾಶ ಆಗತ್ತೆ. ಆಗ ದುಡ್ಡು ಕೂಡ ಬರೋದಿಲ್ಲ. ಮನೆ ಪೂರ್ಣ ಬಡತನವಾಗಿ ಪರಿವರ್ತನೆ ಆಗತ್ತೆ. ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಇದು ಹಲವಾರು ದಿನಗಳ ಕಾಲ ಗಿರೀಶನಿಗೆ ತಿಳಿದಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ರಮೇಶ ಈ ವಿಷಯವನ್ನ ಗಿರೀಶನಿಂದ ಮುಚ್ಚಿಡ್ತಾನೆ. ಏನಕ್ಕೆ ಮುಚ್ಚಿಡ್ತಾನೆ ಅಂತ ಹೇಳಿದ್ರೆ, ನಾನು ಏನಾದರೂ ಹೇಳಿದ್ರೆ ಸಹಾಯ ಮಾಡ್ತೀನಿ ಅಂತಾನೆ. ಆದರೆ ನಾನು ಹೇಳ್ದೇನೆ ಯಾವ ರೀತಿಯಾದಂಥ ಸಹಾಯವನ್ನ ಮಾಡ್ತಾನೆ, ಯಾವ ರೀತಿಯಾದಂತಹ ನಿಜವಾದ ಸ್ನೇಹಿತ ಇವನು ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ರಮೇಶ ಈ ಒಂದು ವಿಷಯವನ್ನ ಗಿರೀಶನಿಗೆ ಹೇಳೋದಿಲ್ಲ. ಊರಿನ ಜನರಿಂದ ಗಿರೀಶನಿಗೆ, ರಮೇಶನಿಗೆ ಈ ಒಂದು ಕಷ್ಟ ಕಾಲ ಬಂದಿದೆ, ಹಣದ ಅವಕಾಶ ಅಗತ್ಯ ಹೆಚ್ಚಾಗಿದೆ, ನಾನೇನಾದರೂ ಮಾಡಬೇಕು ಅಂತ ಅಂದ್ಕೊಂಡು ತಕ್ಷಣ ರಮೇಶನ ಮನೆಗೆ ಬರ್ತಾನೆ. ಯಾರು? ಗಿರೀಶ. ಆದರೆ ರಮೇಶ ಮನೆಯಲ್ಲಿ ಇರೋದಿಲ್ಲ. ಅನಂತರ ಹಲವಾರು ಜನರ ಸಂಪರ್ಕವನ್ನ ಮಾಡಿ ರಮೇಶ ಮುಂಬೈನಲ್ಲಿದ್ದಾನೆ ಎಂದು ತಿಳಿದುಕೊಂಡಂತಹ ಗಿರೀಶ ಅಂದೇ ರೈಲನ್ನ ಹತ್ತಿ ಅವನು ಮುಂಬೈಗೆ ಹೋಗಿ ರಮೇಶನ ಮನೆಗೆ ಹೋಗಿ ತನ್ನಲ್ಲಿದ್ದಂತಹ ಹಣವನ್ನ ಕೊಟ್ಟು ಆತನಿಗೆ ಸಹಾಯವನ್ನ ಮಾಡ್ತಾನೆ. ಆಗ ರಮೇಶನಿಗೆ ತಿಳಿಯುತ್ತೆ, ಇವನೇ ನನ್ನ ನಿಜವಾದ ಸ್ನೇಹಿತ ಅಂತ. ನಮ್ಮ ಜೀವನದಲ್ಲೂ ಇಂತಹ ಪರಿಸ್ಥಿತಿ ಬರಬಹುದು. ನಾವು ಸುಖದಲ್ಲಿದ್ದಾಗ, ನಾವು ಸಂತೋಷವಾಗಿದ್ದಾಗ ನಮ್ಮ ಮುಂದೆ ನೂರಾರು ಜನ ಬಂದು ಕುತ್ಕೊಂಡು ಹರಟೆಯನ್ನ ಹೊಡೆದು ಸಂತೋಷವನ್ನ ಪಡಿಸಬಹುದು. ಆದರೆ ಕಷ್ಟ ಕಾಲದಲ್ಲಿ ಬಂದಂತಹ ಸ್ನೇಹಿತರು ಮಾತ್ರ ನಮ್ಮ ಜೀವನದ ಆಧಾರ ಸ್ತಂಭಗಳು ಅಂತ ಹೇಳಬಹುದು. ಅಂತಹ ಸ್ನೇಹಿತರನ್ನ ನಾವು ಯಾವತ್ತೂ ಕಳ್ಕೊಳ್ಬಾರದು. ಹಾಗಾದರೆ ಕೆಲವರು ಕಷ್ಟದಲ್ಲಿ ಬರ್ತಾರೆ, ಸುಖದಲ್ಲಿ ಬರ್ತಾರೆ. ಆದರೆ ಇನ್ನೂ ಕೆಲವರು ಸುಖದಲ್ಲಿ ಅಷ್ಟೇ ಬರ್ತಾರೆ, ಕಷ್ಟದಲ್ಲಿ ಬರೋದಿಲ್ಲ. ಅಂಥವರನ್ನ ಕುಮಿತ್ರಂ ಅಂತ ಕರೀತಾರೆ. ಅಂತಹವರನ್ನ ಏನು ಮಾಡಬೇಕು ಅಂತ ಹೇಳಿ ಮಹಾಭಾರತವು ಉತ್ತರವನ್ನ ಕೊಡುತ್ತೆ. ಕುಭಾರ್ಯಾಂ ಚ ಕುಪುತ್ರಂ ಚ, ಕುಭಾರ್ಯಾಂ ಚ ಕುಪುತ್ರಂ ಚ, ಕುರಾಜಾನಾಂ ಕುಸೌಹೃದಂ ಕುಸಂಬಂಧಂ ಕುದೇಶಂ ಚ ದೂರತಃ ಪರಿವರ್ಜಯೇತ್. ಇನ್ನೊಮ್ಮೆ ಹೇಳ್ತೇನೆ. ಕುಭಾರ್ಯಾಂ ಚ ಕುಪುತ್ರಂ ಚ, ಕುರಾಜಾನಾಂ ಕುಸೌಹೃದಂ ಕುಸಂಬಂಧಂ ಕುದೇಶಂ ಚ ದೂರತಃ ಪರಿವರ್ಜಯೇತ್ ಎಂದು. ಕುಭಾರ್ಯಾಂ ಕುಪುತ್ರಂ ಕುರಾಜಾನಂ ಕುಸೌಹೃದಂ ಕುಸಂಬಂಧಂ ಕುದೇಶಂ ಚ ದೂರತಃ ಪರಿವರ್ಜಯೇತ್. ಕೆಟ್ಟ ಹೆಂಡತಿ, ಕೆಟ್ಟ ಮಗ, ಕೆಟ್ಟ ರಾಜ, ಕೆಟ್ಟ ಮಿತ್ರ, ಕೆಟ್ಟ ಸಂಬಂಧ, ಕೆಟ್ಟ ದೇಶ, ಈ ಎಲ್ಲವನ್ನ ದೂರದಿಂದಲೇ ನೋಡಿ ತ್ಯಜಿಸಬೇಕು. ಹಾಗಾದ್ರೆ ಮಹಾಭಾರತ ಹೇಳೋದು ಹೀಗೆ, ಕೆಟ್ಟ ಮಿತ್ರರನ್ನ ಕೂಡ ದೂರದಿಂದ ನೋಡಿ ನಾವು ತ್ಯಜಿಸಬೇಕು. ಕೆಟ್ಟ ಮಿತ್ರರು ಎಂದು ತಿಳಿದಿದ್ದರೂ ಕೂಡ ಇನ್ನೂ ಹತ್ತಿರವಾಗಿ ಮಾಡಿಕೊಳ್ಳುವುದು
ನಮ್ಮ ಕಾಲಿಗೆ ನಾವೇ ಕಲ್ಲನ್ನು ಎಸೆದುಕೊಂಡ ಹಾಗೆ. ಯಾಕೆ ಅಂತ ಹೇಳಿದ್ರೆ ಅವರ್ಯಾರೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಬರುವವರಲ್ಲ. ಅದಕ್ಕೋಸ್ಕರ ನಾವು ಕೆಟ್ಟವರನ್ನ ದೂರದಲ್ಲಿ ನೋಡಿ ತ್ಯಜಿಸಬೇಕು. ಇದಕ್ಕೊಂದು ಸುಂದರ ಕಥೆ ಇದೆ. ಒಂದು ಶಾಲೆಯಲ್ಲಿ ಇಬ್ಬರು ಸ್ನೇಹಿತರಿರ್ತಾರೆ, ಪಾರ್ವತಿ ಮತ್ತು ಕಮಲಾ ಎಂದು. ಆ ಇಬ್ಬರು ಸ್ನೇಹಿತರು ಯಾವಾಗಲೂ ಕೂಡ ಸುಂದರವಾಗಿ ಗೆಳೆತನದಿಂದ ಕೂಡಿರ್ತಾರೆ. ಯಾರು ಏನೇ ಅಂದರೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಕೊಡ್ತಾ ಇರಲಿಲ್ಲ. ಹೀಗಿರ್ಬೇಕಾದ್ರೆ ಒಂದು ದಿನ ಕಮಲಾಳಿಗೆ ಕಾಲು ನೋವು ಬಂದು ನಡೀತಿರ್ಬೇಕಾದ್ರೆ ಬಿದ್ದೋಗ್ತಾಳೆ. ಇದನ್ನು ಕಂಡಂತಹ ಪಾರ್ವತಿ ಅವಳಿಗೆ ಸಹಾಯವನ್ನ ಮಾಡಿ ಅವಳನ್ನ ಎತ್ತುವ ಬದಲು ನೋಡ್ಕೊಂಡು ನಗ್ತಾ ಇರ್ತಾಳೆ. ಇದನ್ನು ಕಂಡಂತಹ ಕಮಲಾಳಿಗೆ ಪಾರ್ವತಿಯ ಸ್ನೇಹದ ಪರಿಚಯ ಆಗುತ್ತೆ. ನನ್ನ ಕಷ್ಟ ಕಾಲದಲ್ಲಿ ಆಕೆ ಬರಲಿಲ್ಲ, ಹಾಗಾದರೆ ಅವಳು ನನ್ನ ನಿಜವಾದ ಸ್ನೇಹಿತೆ ಅಲ್ಲ ಅಂತ ತಿಳಿದುಕೊಂಡು ಅಂದಿನಿಂದ ದೂರದಲ್ಲಿರುವ ಪ್ರಯತ್ನವನ್ನ ಕಮಲ ಮಾಡ್ತಾಳೆ. ಈ ರೀತಿಯಾದಂತಹ ಘಟನೆಗಳು ಕೂಡ ನಮ್ಮ ಜೀವನದಲ್ಲಿ ನಡೆದಿರಬಹುದು. ಎಲ್ಲ ಘಟನೆಗಳಿಂದ ಅನುಭವ ಆಗಿರುತ್ತೆ. ಅನುಭವಗಳೇ ಪಾಠವನ್ನ ಕಲಿಸ್ಕೊಡೋದು. ಅದೇ ರೀತಿ ನಾವು ಅನುಭವಗಳಿಂದ ಪಾಠವನ್ನ ಕಲಿಬೇಕು. ಹೀಗಿರಬೇಕಾದ್ರೆ ಚಾಣಕ್ಯ ನೀತಿಯಲ್ಲಿ ಹೇಳುವಂತೆ ಯಾರೂ ಕೂಡ ನಮ್ಮ ಮಿತ್ರರಲ್ಲ, ಯಾರೂ ಕೂಡ ನಮ್ಮ ಶತ್ರುವಲ್ಲ. ಆದರೆ ಸಮಯಕ್ಕೆ ಸಂದರ್ಭದಲ್ಲಿ ಕಾರಣಗಳಿಂದ ಆಗುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಿತ್ರರು ಹಾಗೆ ನಮ್ಮ ಶತ್ರುಗಳು ಕೂಡ ಹುಟ್ಟಿಕೊಳ್ಳುತ್ತಾರೆ ಅಂತ ಚಾಣಕ್ಯ ನೀತಿಯು ಬೋಧಿಸುತ್ತೆ. ಪ್ರಾಣಿಗಳಲ್ಲೂ ಕೂಡ ಮಿತ್ರತ್ವವನ್ನ ನಾವು ಕಾಣಬಹುದು, ಗೆಳೆತನವನ್ನ ಕಾಣಬಹುದು. ಮನುಷ್ಯರಿಗಿಂತ ಪ್ರಾಣಿಗಳಲ್ಲಿ ಚಾಣಕ್ಯ ನೀತಿಯಲ್ಲಿ ಈ ಒಂದು ಶ್ಲೋಕ ಬರುತ್ತೆ. ನ ಕಸ್ಯಶ್ಚಿತ್ ಕಸ್ಯಚಿನ್ ಮಿತ್ರಂ ನ ಕಸ್ಯಶ್ಚಿತ್ ಕಸ್ಯಚಿದ್ ರಿಪುಃ ಕಾರಣೇನ ಹಿ ಜಾಯಂತೆ ಮಿತ್ರಾಣಿರಿಪವಸ್ತತ ಅಂತ ಚಾಣಕ್ಯ ನೀತಿ ಹೇಳುತ್ತೆ. ಮೊದಲೇ ಅರ್ಥವನ್ನ ತಿಳಿಸಿದ ಹಾಗೆ ಯಾರು ಮಿತ್ರರಲ್ಲ, ಯಾರು ಶತ್ರುವೂ ಅಲ್ಲ. ಕಾರಣಗಳಿಂದ ಮಿತ್ರರು ಶತ್ರುಗಳು ಕೂಡ ಹುಟ್ಟಿಕೊಳ್ಳುತ್ತಾರೆ ಅಂತ. ಗೆಳೆತನಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧಗಳು, ರಕ್ತದ ಸಂಬಂಧಗಳು ಬೇಕಾಗಿಲ್ಲ. ಯಾರು ಕೂಡ ನಮ್ಮ ಕಷ್ಟದಲ್ಲಿ ಬರುವುದಿಲ್ಲ. ಆದರೆ ಯಾರು ಬರ್ತಾರೋ ಅವರೇ ನಿಜವಾದ ಗೆಳೆಯರು ಅಂತ ಹೇಳ್ತಾರೆ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಅಂತ ಹೇಳ್ತಾರಲ್ವಾ, ಅದೇ ಗೆಳೆತನ ಅಂತ ಹೇಳ್ತಾರೆ. ಯಾವ ರೀತಿಯಾದಂತಹ ಗೆಳೆತನ? ಇದರಲ್ಲಿ ಎರಡು ವಿಧ. ಒಂದು ಒಳ್ಳೆ ಗೆಳೆತನ, ಒಂದು ಕೆಟ್ಟ ಗೆಳೆತನ. ಒಳ್ಳೆ ಗೆಳೆತನಕ್ಕೆ ಉದಾಹರಣೆ ಕೃಷ್ಣ ಮತ್ತೆ ಸುಧಾಮ. ಕಷ್ಟ ಕಾಲದಲ್ಲಿ ಆಗದೇ ಇರುವವರ ಒಂದು ಗೆಳೆತನಕ್ಕೆ ಉದಾಹರಣೆ ದ್ರೋಣಾಚಾರ್ಯ ಮತ್ತೆ ದೃಪದ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ಕ್ವಚಿತ ಎಂಬಂತೆ ಮಹಾಭಾರತದಲ್ಲೂ ಕೂಡ ಇಂತಹ ಪ್ರಸಂಗವನ್ನ ಕಾಣಬಹುದು. ಮೊದಲು ಒಳ್ಳೆಯ ಗೆಳೆತನಕ್ಕೆ ಕಥೆಯನ್ನ ಕೇಳೋಣ. ನಮಗೆಲ್ಲರಿಗೂ ಗೊತ್ತು, ಕೃಷ್ಣ ಮತ್ತೆ ಸುಧಾಮ ಒಳ್ಳೆಯ ಸ್ನೇಹಿತರು, ಗುರುಕುಲದ ಅಧ್ಯಯನವನ್ನ ಮಾಡಿದವರು. ಆದರೆ ಕೃಷ್ಣ ಅರಮನೆಯಲ್ಲಿ ವಾಸವಾಗಿದ್ದರೆ ಸುಧಾಮ ಬಡವನಾದ್ದರಿಂದ ಗುಡಿಸಿಲಿನಲ್ಲಿ ವಾಸವಾಗಿದ್ದ. ಸುಧಾಮನಿಗೆ 4 ಜನ ಮಕ್ಕಳು, ಒಬ್ಬರು ಹೆಂಡತಿ, ಒಟ್ಟು 6 ಜನರ ಕುಟುಂಬ. ಆದರೆ
ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಸಮಸ್ಯೆ. ಹೀಗಿರಬೇಕಾದ್ರೆ ಒಂದು ದಿನ ಸುಧಾಮನ ಹೆಂಡತಿ ಸುಧಾಮನ ಬಳಿಗೆ ಹೋಗಿ, ನಿಮ್ಮ ಬಾಲ್ಯದ ಸ್ನೇಹಿತ ಕೃಷ್ಣನಿದ್ದಾನಲ್ವಾ, ಅವನ ಬಳಿ ಹೋಗಿ ಸಹಾಯವನ್ನ ಕೇಳಿ ಸಹಾಯವನ್ನ ಮಾಡ್ತಾನೆ, ನಮ್ಮ ಬಡತನವನ್ನ ಹೋಗಲಾಡಿಸ್ತಾನೆ ಅಂತ ಹೇಳ್ತಾನೆ. ಆಗ ಸುಧಾಮನಿಗೆ ಮನಸ್ಸೊಪ್ಪೋದಿಲ್ಲ. ಆದರೂ ಕೂಡ ಹೆಂಡತಿಯ ಮಾತಿನ ಮೇರೆಗೆ ಹೋಗ್ತಾನೆ. ಆದರೆ ಹೋಗುವ ಮುನ್ನ ಬರೀ ಕೈಯಲ್ಲಿ ಹೋಗುವ ಬದಲು ಒಂದು ಹಿಡಿ ಅವಲಕ್ಕಿಯನ್ನ ತೆಗೆದುಕೊಂಡು ಹೋಗ್ತಾನೆ. ಹಾಕಿಕೊಳ್ಳಲು ಚಪ್ಪಲಿ ಕೂಡ ಇರುವುದಿಲ್ಲ. ಕಾಡಿನಲ್ಲಿ ಚಪ್ಪಲಿ ಇಲ್ಲದೆ ಹೋಗ್ತಾನೆ. ಅರಮನೆಯ ಮುಂದೆ ಹೋಗಿ ನಿಂತಾಗ ಸೇವಕರು, ಸೈನಿಕರು ಇವನ್ಯಾರೋ ಭಿಕ್ಷುಕನಿರಬೇಕು ಎಂದು ಅಂದ್ಕೊಂಡು ತಿರಸ್ಕಾರ ಮಾಡ್ತಾರೆ. ನಂತರ ಈ ವಿಷಯ ಸೈನಿಕರಿಂದ ಕೃಷ್ಣನಿಗೆ ತಿಳಿದು ಕೃಷ್ಣನೇ ಅರಮನೆ ಒಳಗಿಂದ ಓಡಿ ಬಂದು ಸುಧಾಮನನ್ನ ತಬ್ಬಿಕೊಂಡು ಒಳಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಆಸನದ ಮೇಲೆ ಕೂರಿಸ್ಕೊಂಡು ಪಾದವನ್ನ ತೊಳೆದು ಸತ್ಕರಿಸ್ತಾನೆ ಕೃಷ್ಣ ಸುಧಾಮನನ್ನ. ನಂತರ ಕೃಷ್ಣ ಕೇಳ್ತಾನೆ, ನಿನ್ನ ಕೈಯಲ್ಲಿ ಏನಿದ್ಯಪ್ಪ ಅಂತ. ಆಗ ಹಿಡಿ ಅವಲಕ್ಕಿ ಅಂತ ಹೇಳಿದಾಗ ಅದನ್ನು ತಿಂತಾನೆ ಕೃಷ್ಣ. ಅದ್ಭುತವಾಗಿರುತ್ತೆ ಅವಲಕ್ಕಿ. ಅವನು ಅವಲಕ್ಕಿಯನ್ನ ಇಷ್ಟಪಟ್ಟು ಹೊಟ್ಟೆ ತುಂಬುವಷ್ಟು ಸವಿತಾನೆ. ನಂತರ 2 ದಿನಗಳು ಅಲ್ಲೇ ಇದ್ದ ಸುಧಾಮನು ನಂತರ ಕೃಷ್ಣನ ಅನುಮತಿಯನ್ನ ಪಡೆದು ಅರಮನೆಯಿಂದ ಹೋಗ್ತಾನೆ. ನಂತರ ತನ್ನ ಊರಿಗೆ ಹೋದಾಗ ಗುಡಿಸಲು ಇದ್ದ ಸ್ಥಳದಲ್ಲಿ ದೊಡ್ಡ ಅರಮನೆ ಇರುತ್ತೆ. ಅರಮನೆಯಿಂದ ಹೆಂಡತಿ ವಜ್ರಾಭರಣಗಳನ್ನ ಧರಿಸಿಕೊಂಡು ರೇಷ್ಮೆ ಸೀರೆಯನ್ನ ಉಟ್ಟಿಕೊಂಡು ಹೊರಗೆ ಬರ್ತಾಳೆ. ಸುಧಾಮನಿಗೆ ಆಶ್ಚರ್ಯ ಆಗತ್ತೆ. ಏನಿದು ಅಂತ ಕೇಳಿದಾಗ ಹೆಂಡತಿ ಹೇಳ್ತಾಳೆ, ಕೃಷ್ಣನ ಸೇವಕರು ಬಂದು ಈ ಮನೆಯನ್ನ ನಿರ್ಮಾಣ ಮಾಡಿದ್ದು ಅಂತ. ಈ ರೀತಿಯಾದಂತಹ ಗೆಳೆತನ ನಮ್ಮದಾಗಿರಬೇಕು. ಎಷ್ಟೇ ಶ್ರೀಮಂತಿಕೆ ಇರಲಿ, ಎಷ್ಟೇ ಬಡತನವಿರಲಿ, ಗೆಳೆತನಕ್ಕೆ ಯಾವುದೇ ರೀತಿಯಾದಂತಹ ಸೀಮಿತ ಇಲ್ಲ. ಎಲ್ಲರೂ ಕೂಡ ಗೆಳೆಯರೇ. ಯಾಕಂತ ಹೇಳಿದ್ರೆ ಶ್ರೀಮಂತರಿಗೆ ಬಡವರು ಆಗಬಾರ್ದು ಅಂತ ಏನಿಲ್ಲ, ಬಡವರಿಗೆ ಶ್ರೀಮಂತರು ಸಹಾಯ ಮಾಡಬಾರ್ದು ಅಂತ ಯಾವ ಲೋಕ ನಿಯಮಗಳು ಕೂಡ ಇಲ್ಲದ ಕಾರಣ ಎಲ್ಲರೂ ಕೂಡ ಸ್ನೇಹಿತರಾಗಬಹುದು. ಹಾಗೆ ಇನ್ನೊಂದು ಕಥೆಯನ್ನ ನೋಡೋದಾದ್ರೆ, ಗುರುಕುಲದಲ್ಲಿ ದ್ರೋಣಾಚಾರ್ಯರು ಮತ್ತು ದೃಪದರು ಸ್ನೇಹಿತರಾಗಿದ್ರು. ದೃಪದ ರಾಜ, ದ್ರೋಣಾಚಾರ್ಯ ಬ್ರಾಹ್ಮಣ. ಗುರುಕುಲ ಅಧ್ಯಯನ ಮುಗಿಯುವ ಹೊತ್ತಿನಲ್ಲಿ ದೃಪದ ದ್ರೋಣಾಚಾರ್ಯರಿಗೆ ಹೇಳ್ತಾನೆ, ನಿನಗೆ ಯಾವ ಕಷ್ಟ ಬಂದರೂ ಕೂಡ ನನ್ನಲ್ಲಿ ಕೇಳು, ನಾನು ನಿನಗೆ ಸಹಾಯವನ್ನ ಮಾಡ್ತೇನೆ ಅಂತ. ನಂತರ ಗುರುಕುಲ ಅಧ್ಯಯನ ಮುಗಿಯತ್ತೆ, ಗುರುಕುಲದ ವಿದ್ಯಾಭ್ಯಾಸ ಮುಗಿಯತ್ತೆ. ದ್ರೋಣಾಚಾರ್ಯರಿಗೆ ಕೆಲವು ವರ್ಷಗಳು ಕಳೆದ ನಂತರ ಬಡತನ ಬರುತ್ತೆ. ಆಗ ಅವನಿಗೆ ನೆನಪಾಗಿದ್ದೇ ದೃಪದನ ರಾಜನ ರಾಜ್ಯಕ್ಕೆ ಹೋಗ್ತಾನೆ. ರಾಜ್ಯಕ್ಕೆ ಹೋಗಿ ದೃಪದನ ಹತ್ರ ಬೇಡ್ತಾನೆ, ಸಹಾಯವನ್ನ ಕೇಳ್ತಾನೆ. ಆಗ ದೃಪದ ಹೇಳ್ತಾನೆ, ನೀನು ಯಾರು ನನಗೆ ಗೊತ್ತೇ ಇಲ್ಲ ಅಂತ. ಆ ರೀತಿಯಾಗಿ ದ್ರೋಣಾಚಾರ್ಯರನ್ನ ಅವಮಾನಿಸಿ ದೃಪದ ಅಲ್ಲಿಂದ ಹೊರ ನಡೆ ಅಂತ ಆದೇಶ ಕೊಡ್ತಾನೆ. ಈ ರೀತಿಯಾದಂತಹ ಸ್ನೇಹ ಒಳ್ಳೆಯದ್ದಲ್ಲ. ಯಾಕೆ ಅಂತ ಹೇಳಿದ್ರೆ, ನಮಗೆ ಕಷ್ಟ ಬಂದಾಗ ಯಾರೂ ಕೂಡ ಸಹಾಯ ಮಾಡೋದಿಲ್ಲ. ಕೆಲವಷ್ಟು ಜನ ಕಷ್ಟದಲ್ಲಿ ಬರ್ತಾರೆ. ಅದು ಮೊದಲಿಂದನೂ, ಈ ಭಾಷಣದ ಮೊದಲಿಂದನೂ ಕೇಳ್ಕೊಂಬಂದಿದ್ದೀವಿ. ಯಾವ ರೀತಿಯಾಗಿ ಅಂತಲೂ ಕೆಲವು ಉದಾಹರಣೆಗಳಿಂದ ತಿಳ್ಕೊಂಡಿದ್ದೇವೆ. ಇನ್ನೊಂದು ಕಥೆಯನ್ನ ನೋಡೋಣ.
ನಮ್ಮ ಕಷ್ಟ ಕಾಲದಲ್ಲಿ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಇರುವಂಥ ವ್ಯತ್ಯಾಸವನ್ನು ತಿಳಿಸ್ಕೊಡುತ್ತೆ. ಒಂದೂರಿನಲ್ಲಿ ಒಂದು ಕುಟುಂಬ, ಆ ಕುಟುಂಬದಲ್ಲಿ ತಂದೆ ತಾಯಿ ಒಬ್ಬ ಮಗ ಬೆಳೆದು ದೊಡ್ಡವನಾಗ್ತಾನೆ. ಅಷ್ಟು ಹೊತ್ತಿಗೆ ತಂದೆಗೆ ಅನಾರೋಗ್ಯ ಬರುತ್ತೆ. ಅನಾರೋಗ್ಯ ಬಂದಾಗ ಒಂದು ಆಸ್ಪತ್ರೆಯಲ್ಲಿ ಸೇರಿಸ್ತಾರೆ. ಇನ್ನೇನು ಮರಣದ ಪರಿಸ್ಥಿತಿ ಬಂದಾಗ ತಂದೆ ಮಗನನ್ನ ಕರೆದು ಹೇಳ್ತಾನೆ, ಮಗ, ಜೀವನದಲ್ಲಿ ಯಾರನ್ನ ಮರೆತರೂ ಕೂಡ ಗೆಳೆಯರನ್ನ ಮಾತ್ರ ಮರಿಬೇಡ. ದಿನಕ್ಕೆ ಒಂದು ಬಾರಿಯಾದರೂ ದೂರವಾಣಿಯನ್ನ ಮಾಡಿ ಗೆಳೆಯರೊಂದಿಗೆ ಸಂಪರ್ಕದಲ್ಲಿರು ಅಂತ ಬುದ್ಧಿವಾದವನ್ನ ಹೇಳ್ತಾರೆ. ಆದರೆ ಈ ಬುದ್ಧಿವಾದವನ್ನ ಆ ಮಗ ಕೇಳಿಸ್ಕೊಳ್ಳೋದಿಲ್ಲ. ತಂದೆ ಮರಣವನ್ನ ಅಪ್ತಾರೆ. ಕೊನೆಗೆ ಇವನು ದೊಡ್ಡ ಕಂಪನಿಯಲ್ಲಿ ದುಡಿದು 65 ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಿದಾಗ ಆತನಿಗೂ ಕೂಡ ಅನಾರೋಗ್ಯ ಬರುತ್ತೆ. ಎಲ್ಲ ಸಂಬಂಧಿಕರು ಕೂಡ ಬಂದು, ಚೆನ್ನಾಗಿದ್ಯೇನಪ್ಪ, ಏನು ಬೇಗ ಸ್ವಸ್ಥವಾಗು ಅಂತ ಹೇಳಿ 5 ನಿಮಿಷ ಇದ್ದು ನಂತರ ಹೋಗ್ತಾರೆ. ಅಲ್ಲಿಗೆ ಒಬ್ಬ ಅವನದ್ದೇ ವಯಸ್ಸಾದಂಥ ಒಬ್ಬ ಬರ್ತಾನೆ. ಅವನು ಬಂದು ಅವನಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾನೆ. ದುಡ್ಡನ್ನ ಕೊಡ್ತಾನೆ, ರಕ್ತದ ಅವಶ್ಯಕತೆ ಇರುತ್ತೆ, ರಕ್ತವನ್ನು ಕೊಡ್ತಾನೆ. ಆಗ ರೋಗಿಗೆ ಗೊತ್ತಾಗತ್ತೆ ಯಾರು ಇವನು ಅಂತ ಸಂಶಯ ಬರುತ್ತೆ. ಆಗ ಕೇಳಿದಾಗ ಅವನು ಹೇಳ್ತಾನೆ, ನಾನು ನಿನ್ನ ಬಾಲ್ಯದ ಸ್ನೇಹಿತ ಅಂತ. ನೀನೊಬ್ಬನೇ ಬಂದಿದ್ಯಾ ಅಂತ ಕೇಳಿದಾಗ, ಇಲ್ಲ, ನನ್ನ ಜೊತೆ 4 ಜನ ಮಿತ್ರರು ಬಂದಿದ್ದಾರೆ, ಅವರೇ ನಿನಗೆ ರಕ್ತವನ್ನ ಕೊಟ್ಟಿದ್ದು, ಹಣದ ಸಹಾಯವನ್ನ ಮಾಡಿದ್ದು ಅಂತ. ಆಗ ಆ ರೋಗಿಗೆ ತನ್ನ ತಂದೆ ಹೇಳಿದ ಮಾತು ನೆನಪಿಗೆ ಬರುತ್ತೆ. ಆದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಕಾಲ ಮೀರಿರತ್ತೆ. ಅದಕ್ಕೋಸ್ಕರ ಇನ್ಮೇಲಾದರೂ ಗೆಳೆಯರ ಸಂಪರ್ಕದಲ್ಲಿರೋಣ ಅಂತ ನಿರ್ಧಾರವನ್ನ ಮಾಡ್ತಾನೆ. ಯಾವುದೇ ಒಂದು ಕಷ್ಟ ಸಂದರ್ಭದಲ್ಲಿ ಸಂಬಂಧಿಕರಿಗಿಂತ ಸ್ನೇಹಿತರೇ ಹೆಚ್ಚಾಗಿ ಬರ್ತಾರೆ. ನಾನು ಬೆಳಿಬೇಕು, ನಾನು ಹೆಸರನ್ನ ಗಳಿಸ್ಬೇಕು ಅನ್ನೋದು ಸ್ನೇಹಿತತನ ಆಗೋದಿಲ್ಲ. ನಾವು ಬೆಳಿಬೇಕು, ನಾವು ಹೆಸರನ್ನ ಗಳಿಸ್ಬೇಕು ಅನ್ನೋದು ಗೆಳೆತನ ಆಗತ್ತೆ. ಗೆಳೆತನ ಅನ್ನೋದು ನನ್ನ ಕಷ್ಟವನ್ನ ನೀನು ಹಂಚ್ಕೋ, ನಿನ್ನ ಕಷ್ಟವನ್ನ ನಾನು ಕೇಳ್ತೇನೆ ಎನ್ನುವಂತಹ ಒಂದು ಮಾತಿನಿಂದ ಇರೋದಿಲ್ಲ. ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಹೆಗಳನ್ನ ಕೊಡೋದಲ್ಲಿ ಇದೆ. ಹೀಗೆ ಅನೇಕ ಕಥೆಗಳನ್ನ ನೋಡಬಹುದು. ಒಂದೂರಿನಲ್ಲಿ 2 ಮಹಾಕವಿಗಳಿರ್ತಾರೆ. ಆ 2 ಮಹಾಕವಿಗಳು ಕೂಡ ಒಂದು ದಿನ ರಾಮಾಯಣವನ್ನ ರಚಿಸಲು ಕುತ್ಕೋತಾರೆ. ಒಂದೇ ದಿನ ರಚಿಸಲು ಆರಂಭಿಸಿದ ಕಾರಣ ಬೇಗನೆ ಮುಗಿಯತ್ತೆ. ಆದರೆ ಕಂಬನ ಎನ್ನುವವನ ಮಹಾಕವಿಯ ರಾಮಾಯಣ ಮಾತ್ರ ಹೆಚ್ಚು ಪ್ರಸಿದ್ಧ ಆಗುತ್ತೆ. ಆತನ ರಾಮಾಯಣವನ್ನ ಕೇಳಲು ಎಲ್ಲರೂ ಕೂಡ ಆಸಕ್ತರಾಗಿ ಬರ್ತಾರೆ. ಅವನಿಗೆ ಕಂಬನ ಎನ್ನುವವನಿಗೆ ಗೌರವ, ಎಲ್ಲೂ ಹೋದರೂ ಗೌರವ ಸಮರ್ಪಣೆ ಆಗ್ತಾನೆ ಇರುತ್ತೆ. ಆದರೆ ಇನ್ನೊಬ್ಬ ಮಹಾಕವಿಗೆ ಈ ಒಂದು ಸೌಭಾಗ್ಯ ಇರೋದಿಲ್ಲ. ಯಾರೂ ಕೂಡ ಆತನ ರಾಮಾಯಣವನ್ನ ಕೇಳ್ತಾ ಇರೋದಿಲ್ಲ. ಇದನ್ನ ಕಂಡಂತ ಆತ ಮಹಾಕವಿ, ಇನ್ನು ನಾನು ಬದುಕಿರುವುದು ವ್ಯರ್ಥ, ನಾನು ಸಮಯ ವ್ಯರ್ಥವನ್ನ ಮಾಡಿಕೊಂಡು ರಾಮಾಯಣವನ್ನ ಬರೆದೆ ಅಂತ ಹೇಳಿ ಒಂದು ಉಪಾಯವನ್ನ ಮಾಡ್ತಾನೆ. ರಾಮಾಯಣವನ್ನ ಬೆಂಕಿಗೆ ಹಾಕೋಣ ಅಂತ ಹೇಳ್ಕೊಂಡು ಉಪಾಯವನ್ನ ಮಾಡ್ತಾನೆ. ಈ ಒಂದು ವಿಷಯ ಕಂಬನ ಎಂಬ ಮಹಾಕವಿಗೆ ತಿಳಿಯತ್ತೆ. ಆಗ ಅವನು ಓಡ್ಕೊಂಡು ಬರ್ತಾನೆ. ಆದರೆ ಮಹಾಕವಿ ಅರ್ಧ ಭಾಗದಷ್ಟು ರಾಮಾಯಣವನ್ನ ಬೆಂಕಿಗೆ ಹಾಕಿರ್ತಾರೆ. ಆಗ ಕಂಬನ ತನ್ನ ಸ್ನೇಹಿತನಾದಂತಹ ಮಹಾಕವಿಯ ಕೈಯನ್ನು ಹಿಡಿದುಕೊಂಡು, ಎಲೆ ಹುಚ್ಚ, ಏನು ಮಾಡ್ತಾ ಇದ್ಯಪ್ಪ ಅಂತ ಕೇಳಿದಾಗ, ನಾನು ಒಂದು
ಚಿಟ್ಟೆಯ ರೀತಿಯಾಗಿ ನನ್ನ ರಾಮಾಯಣ ಯಾರಿಗೂ ಉಪಯೋಗವಿಲ್ಲ ಅಂತ ಹೇಳ್ತಾನೆ. ಇಲ್ಲಪ್ಪ, ನಾನು ಬರೆದ್ರು ನೀನು ಬರೆದ ಹಾಗೆ, ನೀನು ಬರೆದ್ರು ನಾನು ಬರೆದ ಹಾಗೆ ಅಂತ ಹೇಳಿದ ಅಷ್ಟು ಹೊತ್ತಿಗೆ ಅರ್ಧ ರಾಮಾಯಣ ಸುಟ್ಟು ಹೋಗಿರುತ್ತೆ. ಕೊನೆಗೆ ಬೆಂಕಿಯಿಂದ ಪುಸ್ತಕವನ್ನು ಹೊರಗೆ ತೆಗಿತಾನೆ ಕಂಬನ. ತೆಗೆದು ನೋಡಿದಾಗ ಅದರಲ್ಲಿ ಉಳಿದಿದ್ದು ಇಷ್ಟೇ ಭಾಗ, ಅದೇ ಉತ್ತರಕಾಂಡ. ಆಗ ತನ್ನ ಸ್ನೇಹಿತನನ್ನು ಕೂರಿಸ್ಕೊಂಡು ಹೇಳ್ತಾನೆ, ನೋಡಪ್ಪ, ನಂದು ರಾಮಾಯಣ ಪ್ರಸಿದ್ಧ ಆಗಿರಬಹುದು, ಆದರೆ ನಾನು ಇನ್ನೂ ಉತ್ತರಕಾಂಡವನ್ನು ಬರಿತಾ ಇದ್ದೇನೆ. ನಿನ್ನದು ಉತ್ತರಕಾಂಡವು ಕೂಡ ಬರೆದು ಆಗಿದೆ, ಆದರೆ ಉತ್ತರಕಾಂಡ ಮಾತ್ರ ಉಳಿದಿದೆ. ಒಂದು ಕೆಲಸವನ್ನು ಮಾಡೋಣ, ನನ್ನ ಪೂರ್ಣ ರಾಮಾಯಣವನ್ನು ಸೇರಿದರೆ ಉತ್ತರಕಾಂಡ ಇನ್ನೂ ಬಾಕಿ ಇರೋ ಕಾರಣ ನಿನ್ನ ಉತ್ತರಕಾಂಡವನ್ನು ನನ್ನ ರಾಮಾಯಣ ಜೊತೆ ಸೇರಿಸೋಣ. ಆಗ ಇಡೀ ಪ್ರಪಂಚದಲ್ಲಿ ನಾನು ಮತ್ತು ನೀನು ಇಬ್ಬರೂ ಕೂಡ ಪ್ರಸಿದ್ಧಿಯನ್ನು ಪಡಿತೇವೆ ಅಂತ. ಆ ಕಂಬನ ಅವತ್ತು ಯೋಚನೆ ಮಾಡಬಹುದಿತ್ತು, ಇವನು ಪ್ರಸಿದ್ಧಿಯನ್ನು ಪಡಿತಾನೆ, ಇವನಿಗೆ ಸಹಾಯ ಮಾಡಬಾರ್ದು ಅಂತ. ಆದರೆ ಸ್ನೇಹಿತ, ನಿಜವಾದ ಸ್ನೇಹಿತ ಎಂದೂ ಕೂಡ ಆ ರೀತಿಯಾದಂತಹ ಚಿಂತೆಯನ್ನು ಮಾಡೋದಿಲ್ಲ. ಸ್ನೇಹಿತ ಅನ್ನೋದು, ನಿಜವಾದ ಸ್ನೇಹಿತ ಅನ್ನೋರು ಏನು ಮಾಡ್ತಾನಂತ ಹೇಳಿದ್ರೆ ನಮ್ಮ ಪಾಪವನ್ನು ಪರಿಹರಿಸ್ತಾರೆ, ಹಾಗೆ ಹಿತ ನುಡಿಗಳನ್ನು ಹಾಡ್ತಾರೆ, ನಮ್ಮ ಕಷ್ಟ ಕಾಲದಲ್ಲಿ ಬರ್ತಾರೆ. ಇವರೇ ನಿಜವಾದ ಸ್ನೇಹಿತರು ಅಂತ ಹಿಂದಿನ ಕಾಲದಲ್ಲಿ ಗೊತ್ತಿರೋರು ಹೇಳ್ತಾರೆ. ಇನ್ನು ಕೇವಲ ಹೊಗಳುವವರು ಅಷ್ಟೇ ಸ್ನೇಹಿತರಲ್ಲ. ಸ್ನೇಹಿತರು ತನ್ನ ಸ್ನೇಹಿತನ ತಪ್ಪುಗಳನ್ನು ತಿದ್ದಬೇಕು. ಯಾಕೆ ಅಂತ ಹೇಳಿದರೆ, ಇಂದು ಸ್ನೇಹಿತನಿಗೆ ಬೇಜಾರಾಗಬಹುದು, ಆದರೆ ಮುಂದೆ ಸ್ನೇಹಿತನ ಭವಿಷ್ಯವನ್ನು ಚಿಂತಿಸುವಾತ ಸ್ನೇಹಿತನನ್ನು ಕರೆದು ಬುದ್ಧಿವಾದವನ್ನು ಹೇಳಿ ಆತನನ್ನು ಸರಿದಾರಿಗೆ ಕೊಂಡೊಯ್ಯುವ ಕರ್ತವ್ಯ ಸ್ನೇಹಿತನದ್ದಾಗಿರುತ್ತೆ. ಯಾವಾಗ ಸ್ನೇಹಿತ ತನ್ನ ಸ್ನೇಹಿತನಿಗೆ ದುಃಖವಾಗತ್ತೆ, ಬೇಜಾರಾಗುತ್ತೆ ಅಂತ ಆ ಒಂದು ಕ್ಷಣದಲ್ಲಿ ಯೋಚನೆ ಮಾಡಿ ಸ್ನೇಹಿತನ ತಪ್ಪನ್ನು ತಿದ್ದುವ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸೋದಿಲ್ವೋ, ನಮ್ಮ ಕಣ್ಣಾರೆ ನಾವು ಸ್ನೇಹಿತನ ಅಧಃಪತನವನ್ನು ಕಾಣಬೇಕಾಗತ್ತೆ. ಅದರ ಬದಲು ಇಂದು ಕೆಟ್ಟವರಾದರೂ ಕೂಡ ಮುಂದೆ ಒಳ್ಳೆಯವರಾಗ್ತಾರೆ. ಅವರು ಸರಿದಾರಿಗೆ ಕೊಂಡೊಯ್ಯುವ ಕೆಲಸ ಒಬ್ಬ ಸ್ನೇಹಿತನ ಕರ್ತವ್ಯ ಆಗಿರುತ್ತೆ. ಆ ಕರ್ತವ್ಯವನ್ನು ನಿಭಾಯಿಸುತ್ತಾ ಒಳ್ಳೆಯ ಸ್ನೇಹಿತರಾಗುತ್ತಾ ಜೀವನದಲ್ಲಿ ಸ್ನೇಹಿತರ ಅರ್ಥವನ್ನು ತಿಳಿದುಕೊಂಡು ಒಳ್ಳೆಯ ಸಂಬಂಧವನ್ನು ಬೆಳೆಸುವಂತಹ ಗೆಳೆತನವನ್ನು ಕೂಡ ನಾವು ಮಾಡಿಕೊಳ್ಳೋಣ. ನಮಗೂ ಒಬ್ಬರಾದರೂ ಗೆಳೆಯರಿರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತೇನೆ. ಧನ್ಯವಾದಗಳು.